ಯುದ್ಧ ಅನಿವಾರ್ಯ ಈ ದೇಶಕ್ಕೆ ಅಂತಾಯಿತು. ಆಚಾರ್ಯ ಭೀಷ್ಮರದ್ದು, ದ್ರೋಣರದ್ದು, ಧೃತರಾಷ್ಟ್ರರದ್ದು, ಧರ್ಮರಾಯನದ್ದು ಅಲ್ಲ, ನನ್ನದ್ದೇ ಆದರೂ ಪ್ರಯತ್ನ ವಿಫಲತೆಯನ್ನು ಕಂಡು ಯುದ್ಧವೇ ಸಾರಲ್ಪಟ್ಟಿತು. ಹಲವಾರು ದಿನಗಳ ಯುದ್ಧ ಈ ಕುರುಕ್ಷೇತ್ರದಲ್ಲಿ ನಡೆದೂ ಹೋಗಿದೆ. ಕುರುಕ್ಷೇತ್ರದ ಮಧ್ಯದಲ್ಲಿ ಅರ್ಜುನನಿಗೆ ನನ್ನಿಂದ ಗೀತೋಪದೇಶವೂ ಆಯಿತು. ಲೋಕಹಿತಕ್ಕೆ ಅದೊಂದು ಮಾಧ್ಯಮವಾದೀತು ಎಂಬ ವಿಶ್ವಾಸವನ್ನು ನಾನು ಹೊಂದಿದ್ದೇನೆ. ಹೀಗೆ 10 ದಿನಗಳ ಕಾಲ ಆಚಾರ್ಯ ಭೀಷ್ಮರು ದಿನವೊಂದರ 10,000 ಮಂದಿ ಕಿರೀಟಧಾರಿಗಳ ತಲೆಯನ್ನು ಕಿರೀಟ ಸಮೇತ ಧರೆಗೆ ಉರುಳಿಸ್ತೇನೆ ಅಂದ ಮಾತಿನಂತೆಯೇ ನಡೆದೇ ಬಿಟ್ಟರು. ಆಮೇಲೆ ದ್ರೋಣಾಚಾರ್ಯರ ಸೇನಾಧಿಪತ್ಯದಲ್ಲಿ ಯುದ್ಧ ತೊಡಗಿಕೊಂಡಾಗ ರಾತ್ರಿಯ ಯುದ್ಧವನ್ನೇ ಅವರು ಅವಲಂಬಿಸಬೇಕಾಗಿ ಬಂತು. ಅಂತಹ ಕೈತವ ಅವರು ಮಾಡಿದ್ದರಿಂದಲೇ ರಾತ್ರಿಂಚರನಾದಂತಹ ಘಟೋತ್ಕಚನು ಆತನ ದಾನವೀ ಸೇನೆಯನ್ನು ಕಳುಹಿಸಿದೆ. ಅಲ್ಲಿ ಘಟೋತ್ಕಚನ ವಧೆ ಆಯಿತು. ನಮಗೆ ಘಟೋತ್ಕಚ ಸತ್ತ ಅನ್ನುವುದು ಮುಖ್ಯ ಅಲ್ಲ. ಆ ಕಾರಣದಿಂದ ಕರ್ಣನ ಬತ್ತಳಿಕೆಯಲ್ಲಿದ್ದ ಅರ್ಜುನನಿಗೆಂದೇ ಮೀಸಲಾಗಿದ್ದ ವೈಜಯಂತೀಶರ ನಾಶ ಆಯಿತೋ ಇಲ್ಲೋ. ಒಂದೊಂದೇ ಬಲವನ್ನು, ಕೌರವ ಬಲವನ್ನು ಮುರಿಯುವುದು ನಮಗೆ ಉದ್ದೇಶ. ನಮ್ಮ ಬಲ ಸಂವರ್ಧನೆ ಮಾಡಿಕೊಳ್ಳುವುದಕ್ಕಿಂತಲೂ ಅರಿಗಳ ಬಲವನ್ನು ನಿಲ್ಲಿಸುವುದು, ಕುಂಠಿತಗೊಳಿಸುವುದು ನಮಗೆ ಬಲ ಸಂವರ್ಧನೆ ಅಂತಲೇ ಅರ್ಥ. ಹಾಗಾಗಿ ಯುದ್ಧ ಸಾಗುತ್ತಾ ಇದೆ. ಆಗಲಿ, ಹಾಗೆಯೇ ಮುಂದೆ.